ಬೆಂಗಳೂರಿನ ಮಹಾಜನತೆಗೆ ಒಂದು ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಏನಪ್ಪ ಆ ನಿರ್ಧಾರ ಅಂತ ಹೇಳ್ತೀರಾ? ಹೌದು, ಬೆಂಗಳೂರಲ್ಲಿ ನಮಗೆ 40 ಲಕ್ಷಕ್ಕೂ ಅಧಿಕ ಆಸ್ತಿಗಳಿದ್ದು ಅದರಲ್ಲಿ 15 ಲಕ್ಷಕ್ಕೂ ಅಧಿಕ ಬಿ ಆಸ್ತಿಗಳಿದ್ದು ಅದನ್ನು ಇವಾಗ ಏಕಾತ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ನಮಗೆ ಆನ್ಲೈನ್ ಮೂಲಕ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಿದ್ರೆ ಏಕಾತ ಯಾಕೆ ಅಷ್ಟು ಮುಖ್ಯ, ಬಿ ಖಾತೆ ಯಾಕೆ ಪ್ರಾಮುಖ್ಯತೆನ ಹೊಂದಿಲ್ಲ ಅಂತ ಹೇಳೋದಾದ್ರೆ, ಬಿ ಖಾತಾ ಆಸ್ತಿಗಳು ಅನಧಿಕೃತ ಆಸ್ತಿಗಳಾಗಿರೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ಗಳು ಸಿಗೋದಿಲ್ಲ. ಅದೇ ರೀತಿ ಯಾವುದೇ ರೀತಿ ಬ್ಯಾಂಕ್ಗಳಲ್ಲೂ ಕೂಡ ನಮಗೆ ಬಿ ಖಾತಾ ಆಸ್ತಿಗಳಿಗೆ ಲೋನ್ ಕೂಡ ಕೊಡೋದಿಲ್ಲ. ಅದೇ ಎ ಖಾತಾ ಅಥವಾ ಬಿ ಡಿ ಎ ಖಾತಾಗಳಿಗಾದ್ರೆ ನಮಗೆ ಬ್ಯಾಂಕಲ್ಲಿ ಆದಷ್ಟು ಬೇಗ ಲೋನ್ ಸಿಗುತ್ತೆ, ಹಾಗೆ ಸರ್ಕಾರದ ಸವಲತ್ತುಗಳು ಕೂಡ ಸಿಗುತ್ತೆ. ಈ ಎರಡು ಅಂಶಗಳನ್ನ ನಮಗೆ ಬಿ ಖಾತಾ ಪೂರೈಸಲು ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಈಗ ಸರ್ಕಾರ ಈ ಸಮಸ್ಯೆಗೂ ಕೂಡ ಪರಿಹಾರವನ್ನ ತಂದುಕೊಟ್ಟಿದೆ. ಇದರಿಂದ ಸರ್ಕಾರಕ್ಕೂ ತುಂಬಾ ಆದಾಯ ಆಗುತ್ತೆ, ಹಾಗೆ ಆಸ್ತಿಯ ಮಾಲೀಕರಿಗೂ ಕೂಡ ತಮ್ಮ ಆಸ್ತಿಗಳ ಮೇಲೆ ಭದ್ರತೆ ಹೆಚ್ಚಾಗುತ್ತೆ. ಇನ್ನು ಎ ಖಾತೆಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು, ಹಾಗೆ ಕಂಪಲ್ಸರಿ ಈ ಖಾತಾ ಆಗಿರಬೇಕಾಗುತ್ತೆ, ಹಾಗೆ ಓನರ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅದಕ್ಕೆ OTP ಕೂಡ ಬರುತ್ತೆ, ಹಾಗೆ ಬಿಲ್ಡಿಂಗ್ ಅಥವಾ ಲೇಔಟ್ ಪ್ಲಾನ್ ಕಂಪಲ್ಸರಿ ಕೇಳುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಇದಷ್ಟೇ ಅಲ್ಲದೆ ಸರ್ಕಾರ ಬಿ ಖಾತಾ ಆಸ್ತಿಗಳಿಗೆ 5% ಶುಲ್ಕವನ್ನ ಅಳವಡಿಸಿದೆ. ನಿಮ್ಮ ಆಸ್ತಿಗಳು ಕೂಡ ಬಿ ಖಾತಾ ಆಗಿದ್ದು ಅದನ್ನ ಎ ಖಾತೆಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಯಾವುದೇ ರೀತಿಯ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದೇ ರೀತಿ ಯಾವುದೇ ರೀತಿಯಾದಂತಹ ದಲ್ಲಾಳಿಗಳಿಗೆ ಬ್ರೋಕರೇಜ್ ಕೊಟ್ಟು ಮಾಡಿಸ್ಕೊಳ್ಳುವಂಥ ಅವಶ್ಯಕತೆನೂ ಇಲ್ಲ. ಆನ್ಲೈನ್ ಆಲ್ರೆಡಿ ಶುರು ಆಗಿದೆ. ಆಲ್ರೆಡಿ ಇವತ್ತಿಂದನೇ ಅಪ್ಲೈ ಮಾಡ್ಬೋದು. November 1 ಇಂದ ನಾವು ಫೀಲ್ಡಲ್ಲಿ ಹೋಗಿ ನಮ್ಮ ಜನ ಹೋಗಿ ಎನ್ಕ್ವೈರಿ ಮಾಡೋ ಶುರು ಮಾಡ್ತಾರೆ. ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಏನಿದೆ ಅಂದರೆ, ಯಾರು ಇಲ್ಲಿ ಓಡಾಡಬಾರ್ದು, ಯಾರ ಹತ್ರ ಹೋಗಿ ಕೇಳಲೇಬಾರ್ದು. ಅರ್ಜಿ ಹಾಕಿಬಿಟ್ಟು ಸೈಲೆಂಟ್ ಆಗಿ ವೇಟ್ ಮಾಡಿ, ಆಟೋಮೆಟಿಕ್ ಆಗಿ ಅಪ್ರೂವಲ್ ಮಾಡಿ ಕೊಡ್ತೀವಿ. ಅಪ್ಲೈ ಮಾಡಿದ ನಂತರ ನಾವು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀವಿ, ನಿಮ್ಮ ಮನೆ ಮುಂದೆ ಇರೋದು ರೋಡನ್ನು, ಪ್ರೈವೇಟ್ ರೋಡನ್ನು, ಸರ್ಕಾರಿ ರೋಡನ್ನ, ಅಥವಾ ಪ್ರೈವೇಟ್ ರೋಡ್ ಇರಲಿ, ಸರ್ಕಾರಿ ರೋಡ್ ಇರಲಿ, ಪಬ್ಲಿಕ್ ರೋಡ್ ಇದ್ದರೆ ಯಾವ ಪಬ್ಲಿಕ್ ರೋಡ್ ಅಂತ ಪಟ್ಟಿ ಕೊಡ್ತೀವಿ, ಅದು ಸೆಲೆಕ್ಟ್ ಮಾಡಬೇಕು. ಪ್ರೈವೇಟ್ ರೋಡ್ ಇದ್ದರೆ ನಿಮ್ಮ ಮನೆ ಹತ್ತಿರ ಪಬ್ಲಿಕ್ ರೋಡ್ ಯಾವುದು ಅಂತ ಹೇಳಿ ಅದು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಈ ಮನೆಯಿಂದ ಪಬ್ಲಿಕ್ ರೋಡ್ವರೆಗೆ ಒಂದು ಯಾರಿಂದ ಒಂದು ನಕ್ಷೆ ಮಾಡಿ ಕೊಟ್ಬಿಡಿ, ಅಪ್ಲೋಡ್ ಮಾಡಿ. ಸೊ ನಮ್ಮ ಜನ ಬರೀ ವೆರಿಫಿಕೇಷನ್ಗಾಗಿ ಬರ್ತಾರೆ. ಯಾಕೆಂದರೆ ಆಸ್ತಿ ಇಲ್ಲದೇನೆ ಸುಮ್ಮನೆ ಏನಾದ್ರು ಸುಳ್ಳು ಮಾಡಿ ಇನ್ನೊಬ್ಬರದ್ದು ಆಸ್ತಿ ಮುಟ್ಗೋಲ್ ಮಾಡಬಾರ್ದು ಅಂತ ಉದ್ದೇಶದಿಂದ ಒಂದು ಫೀಲ್ಡ್ ವೆರಿಫಿಕೇಶನ್ ನಾವೇ ಮಾಡ್ತೀವಿ. ಜನ ಎಲ್ಲಿ ಹೋಗಬಾರ್ದು ಅಂತ ನನ್ನ ರಿಕ್ವೆಸ್ಟ್ ಇದೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಕೇಳ್ತಿರೋ ಡಾಕ್ಯುಮೆಂಟ್ಸ್ನ ನೀವು ಪ್ರೊವೈಡ್ ಮಾಡಿದರೆ ನೀವು ಕೂತಲ್ಲಿಗೆ ನಾವು ಎ ಖಾತಾ ಆಗಿ ಕನ್ವರ್ಟ್ ಮಾಡಿಕೊಡ್ತೀವಿ ನಿಮ್ಮ ಪ್ರಾಪರ್ಟಿಗಳಿಗೆ. ಸೊ ಇನ್ಯಾಕೆ ಲೇಟ್ ಮಾಡ್ತಿದ್ದೀರಾ? ಸರ್ಕಾರ ಕೊಟ್ಟಿರೋದು ಕೂಡ ಕೇವಲ 100 ಡೇಸ್ ಟೈಮ್ ಲಿಮಿಟ್ ಮಾತ್ರ. ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ ನಿಮ್ಮ ಖಾತಾನ ಚೇಂಜ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು.